ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು PWD ರಿಲೇಟೆಡ್ ಕ್ರ್ಯಾಶ್ ಕೋರ್ಸ್ನ ಇವಾಗ ಪಾರ್ಟ್ 2 ನೋಡ್ಕೊಳ್ಳೋಣ. ಪಾರ್ಟ್ 1 ಅಲ್ಲಿ ನಾವು ಕೆಲವೊಂದು ಹಿಸ್ಟ್ರಿ ರಿಲೇಟೆಡ್ ಕ್ವೆಶ್ಚನ್ಸ್ನ ನೋಡ್ಕೊಂಡಿದ್ವಿ. ಪಾರ್ಟ್ 2 ಅಲ್ಲಿ ನಾವು ಕೆಲವೊಂದು ಜಾಗ್ರಫಿ ರಿಲೇಟೆಡ್ ಕ್ವೆಶ್ಚನ್ಸು ಕೂಡ ನೋಡ್ಕೊಂಡಿರೋಣ. ಅಂತಂದರೆ ಬರೀ ಇದಷ್ಟೇ ಕಂಪ್ಲೀಟಾಗಿ ಜಾಗ್ರಫಿ ಆಗಿರಲ್ಲ, ಮತ್ತು ಬೇರೆದು ಕೂಡ ಜಾಗ್ರಫಿ ರಿಲೇಟೆಡ್ ಕ್ವೆಶ್ಚನ್ಸ್ನ ನಾನು ಬೇರೆ ಕ್ರ್ಯಾಶ್ ಕೋರ್ಸಲ್ಲಿ ಅಂತಂದರೆ ನೆಕ್ಸ್ಟ್ ಫರ್ದರ್ ಮಾಡುವಂಥ ಕ್ರ್ಯಾಶ್ ಕೋರ್ಸಲ್ಲೂ ಕೂಡ ತೊಗೊಂಬಂದಿರ್ತೀನಿ. ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ವೀಡಿಯೋನ ಲಾಸ್ಟ್ವರೆಗೂ ನೋಡ್ಕೊಂಡಿರಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ. ಸೊ ಟೋಟಲ್ ಆಗಿ 10 ಕ್ವೆಶ್ಚನ್ಸ್ ಇದ್ದಾವೆ. ನೀವು ಕೂಡ ಕ್ವೆಶ್ಚನ್ ಬಂದ ತಕ್ಷಣ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದೊಂಥರ ನಿಮಗೆ ಮಾಕ್ ಟೆಸ್ಟ್ ಥರ ಕೆಲಸ ಮಾಡ್ತಾ ಇರುತ್ತೆ. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಫಸ್ಟ್ ಕ್ವೆಶನು ಅರ್ತ್ ಕ್ವೇಕ್ ರಿಲೇಟೆಡ್ ಇದೆ. ಸೊ ಏನು ಕೇಳ್ತಿದೆ ಕ್ವೆಶನಲ್ಲಿ ಅಂತಂದರೆ, ಅರ್ತ್ ಕ್ವೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅರ್ತಲ್ಲಿ ಅಂತಂದರೆ, ನಮ್ಮ ಅರ್ತಲ್ಲಿ ಅರ್ತ್ ಕ್ವೇಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ ಪ್ಲೇಸ್ನ ನಾವೇನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಒರಿಜಿನ, ಎಪಿಸೆಂಟರ, ಫೋಕಸ್, ಡೆಪ್ತ. ಅದಕ್ಕೆ ನಾವು ಫೋಕಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡಿ, ಅರ್ತ್ ಕ್ವೇಕ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದರಲ್ಲಿ ಬೇರೆ ಬೇರೆ ಥರದ್ದು ನಮಗೆ ವರ್ಡ್ಸ್ ಇದ್ದಾವೆ. ಅದನ್ನು ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಇವಾಗ ಎಕ್ಸಾಂಪಲು ಅರ್ತ್ ಕ್ವೇಕ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಿದ್ರೆ ಈ ಪಾಯಿಂಟನ್ನು ನಾವೇನಂತ ಕರಿತೀವಿ, ಫೋಕಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಪಾಯಿಂಟಿಗೆ ಸ್ಟ್ರೇಟಾಗಿ ನಮ್ಮ ಅರ್ತ್ ಮೇಲೆ, ಸೊ ಇದು ಅರ್ತಿನ ಸರ್ಫೇಸ್ ಒಳಗಡೆ ಸ್ಟಾರ್ಟ್ ಆಗಿರುವಂಥದ್ದು. ಈ ಪಾಯಿಂಟನ್ನು ಸ್ಟ್ರೇಟಾಗಿ ಮೇಲ್ಗಡೆ ಏನು ಇದು ಸ್ಪಾಟ್ ಇರುತ್ತಲ್ಲ, ಈ ಸ್ಪಾಟಿಗೆ ನಾವು ಎಪಿಸೆಂಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಪಿಸೆಂಟರ್ ಯಾಕೆ ಇಂಪಾರ್ಟೆಂಟು ನಮಗೆ ಅಂತಂದರೆ, ನೋಡಿ, ಅರ್ತ್ ಕ್ವೇಕ್ ಆದಾಗ ಎಪಿಸೆಂಟರ್ ಎಲ್ಲಿರುತ್ತಲ್ಲ ಅಲ್ಲೇ ಮ್ಯಾಕ್ಸಿಮಮ್ ಡಿಸ್ಟ್ರಕ್ಷನ್ ಆಗಿರೋವಂಥದ್ದು. ಸೊ ಮ್ಯಾಕ್ಸಿಮಮ್ ಡ್ಯಾಮೇಜ್ ಎಲ್ಲಾಗಿರುತ್ತೆ ಅಂತಂದರೆ ಎಪಿಸೆಂಟರ್. ಅದಕ್ಕೆ ನಮಗೆ ಎಪಿಸೆಂಟರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಅರ್ತಿನ ಸರ್ಫೇಸ್ ನಾವು ನೋಡ್ಕೊತಾ ಇರೋವಂಥದ್ದು. ಮೇಲಿರುವಂಥ ಸರ್ಫೇಸ್ಗೆ ನಾವು ಕ್ರಸ್ಟ್ ಅಂತ ಕರಿತೀವಿ. ಅದಾದಮೇಲೆ ಮ್ಯಾಂಟಲ್ ಬರುತ್ತೆ. ಅದಾದಮೇಲೆ ಬೇರೆ ನಮಗೆ ಕೋರ್ ಅವೆಲ್ಲ ಬರ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟು ನಾವು ಅರ್ತ್ ಕ್ವೇಕ್ನ ನಾವು ನೋಡ್ಕೋಬೇಕು ಅಂತಂದರೆ, ಅರ್ತ್ ಕ್ವೇಕ್ ರಿಲೇಟೆಡ್ ಇನ್ನೊಂದು ಕ್ವೆಶನು, ಯಾವುದನ್ನು ಯೂಸ್ ಮಾಡ್ಕೊಂಡು ಮೆಷರ್ ಮಾಡ್ಕೊತೀವಿ ಅಂತಂದರೆ ರಿಕ್ಟರ್ ಸ್ಕೇಲ್ನ ನಾವು ಯೂಸ್ ಮಾಡಿಕೊಂಡು ಅರ್ತ್ ಕ್ವೇಕ್ನ ನಾವು ಮೆಷರ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಸೊ ಇದರಲ್ಲಿ 2 ಥರದ್ದು ವೇವ್ಸ್ ಇದ್ದಾವೆ, ಅಂದರೆ ಬೇರೆ ಬೇರೆ ಥರದ್ದು ವೇವ್ಸ್ ಇದ್ದಾವೆ. ಎಕ್ಸಾಂಪಲ್ ಇವಾಗ 2 ಥರದ್ದು ವೇವ್ಸ್ನ ನಾವು ನೋಡ್ಕೊಳ್ಳೋಣ. P ವೇವ್ಸು ಮತ್ತು S ವೇವ್ಸ್ ಅಂತ. P ವೇವ್ಸ್ ಅಂತಂದರೆ ಪ್ರೈಮರಿ ವೇವ್ಸು, S ವೇವ್ ಅಂತಂದರೆ ಸೆಕೆಂಡ್ರಿ ವೇವ್ಸು. P ವೇವ್ಸ್ ನೋಡಿ ಫಾಸ್ಟೆಸ್ಟ್ ಅದು ಟ್ರಾವೆಲ್ ಮಾಡೋಕ್ಕೆ, ಮತ್ತು P ವೇವ್ಸ್ ಯಾವಾಗಲೂ ಮೇಲೆ ಕೆಳಗಡೆ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡ್ತಿರೋಂಥದ್ದು ಯಾವುದು, P ವೇವ್ಸು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. P ವೇವ್ಸು ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ನೆಕ್ಸ್ಟು S ವೇವ್ಸು ಅರೈವ್ ಸೆಕೆಂಡ್ ಆ್ಯಂಡ್ ಮೂವ್ ಗ್ರೌಂಡ್ ಫ್ರಾಮ್ ಸೈಡ್ ಟು ಸೈಡ್. ಸೊ ಸೈಡಲ್ಲಿ ಮೂವ್ ಆಗೋದಕ್ಕೆ ನಮಗೆ S ವೇವ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ನಮಗೆ ಲವ್ ವೇವ್ ಅಂತಲೂ ಕೂಡ ಇದೆ, ಸರ್ಫೇಸ್ ವೇವ್ ಅಂತಲೂ ಕೂಡ ಇದೆ. ಅದನ್ನು ನಾವು ಸಪ್ರೇಟ್ ವೀಡಿಯೋಲಿ ಕಂಪ್ಲೀಟಾಗಿ ಅರ್ತ್ ಕ್ವೇಕ್ ರಿಲೇಟೆಡ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ನಿಮಗೆ ಎಪಿಸೆಂಟರು, ಫೋಕಸ್ಸು, P ವೇವು, S ವೇವು ಮತ್ತು ರಿಕ್ಟರ್ ಸ್ಕೇಲ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೆಕೆಂಡ್ ಕ್ವೆಶನು, ಅರ್ತ್ ಕ್ವೇಕು ತುಂಬ ಜಾಸ್ತಿ ಎಲ್ಲಿ ಕಾಸ್ ಆಗುತ್ತೆ, ಜಾಸ್ತಿ ಅರ್ತ್ ಕ್ವೇಕು ಎಲ್ಲಿ ಬರುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಸೆಕೆಂಡ್ ಕ್ವೆಶನಲ್ಲಿ. ಸೊ ಪ್ಲೇಟ್ ಬೌಂಡ್ರೀಸ್ ಅಲ್ಲ, ಸರ್ಫೇಸ್ ಅಲ್ಲ, ಓಷನ್ ಬೆಡ್ಸ್ ಅಲ್ಲ, ಅಥವಾ ಎಲ್ಲ ಜಾಗದಲ್ಲೂ ಕೂಡ ಜಾಸ್ತಿನೇ ಬರ್ತಾ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಪ್ಲೇಟ್ ಬೌಂಡ್ರೀಸ್. ನೋಡಿ, ನಮಗೆ ಆನ್ಸರು ಪ್ಲೇಟ್ ಬೌಂಡ್ರೀಸ್ ಆಗಿರುತ್ತೆ. ಸೊ ನಮ್ಮ ಅರ್ತಿನ ನಾವು ಮ್ಯಾಪ್ ನೋಡ್ಕೊಂಡಿದ್ರೆ ಇಲ್ಲಿ ನೋಡಿ ನಮಗೆ ಬೌಂಡ್ರೀಸು ಕಾಣ್ತಾ ಇರುತ್ತೆ. ಸೊ ಎಕ್ಸಾಂಪಲ್ ನಾವು ತೊಗೋಬೇಕು ಅಂತಂದರೆ ಇದು ಒಂದು ಪ್ಲೇಟ್ ಆಗಿರುತ್ತೆ ನಮಗೆ. ಸೊ ಇಲ್ಲಿಂದ ನೋಡಿ, ಈ ಬೌಂಡ್ರಿಯಿಂದ ಹಿಡಿದ್ಬಿಟ್ಟು ಇಲ್ಲಿಂದ ಇದು ಒಂದು ಪ್ಲೇಟ್ ಆಗಿರುತ್ತೆ. ನೆಕ್ಸ್ಟು ನಮಗೆ ಇದು ಬೇರೆ ಪ್ಲೇಟು, ನೆಕ್ಸ್ಟು ಇದು ಇಂಡಿಯನ್ ಪ್ಲೇಟು. ಸೊ ಈ ಥರ ಬೇರೆ ಬೇರೆ ಪ್ಲೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಕೂಡ ನೋಡ್ಕೊಂಡಿರ್ಬೋದು, ಏನಾಗುತ್ತೆ ಅಂತಂದರೆ ನೇಪಾಳ ರೀಜನಲ್ಲಿ ನಮಗೆ ತುಂಬ ಜಾಸ್ತಿ ಅರ್ತ್ ಕ್ವೇಕ್ ಆಗ್ತಾ ಇರುತ್ತೆ. ಯಾಕಂತಂದರೆ ನಮ್ಮ ಇಂಡಿಯಾನು ಕೂಡ ಇಲ್ಲಿ ಡೈರೆಕ್ಷನು ಕೂಡ ಹಾಕಿದಾರಲ್ಲ, ಈ ಡೈರೆಕ್ಷನಲ್ಲಿ ಇನ್ನೂ ಮೂವ್ ಆಗ್ತಾ ಇದೆ. ಸೊ ಇಂಡಿಯಾ ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿರೋದ್ರಿಂದ ಸೊ ಈ ರೀಜನಲ್ಲಿ ಹಿಮಾಲಯಸ್ ಇದೆಯಲ್ಲ, ಇದನ್ನು ಮೇಲೆ ಹೇಳ್ತಾ ಹೋಗ್ತಾ ಇರುತ್ತೆ. ಸೊ ಮೇಲೆ ಹೇಳ್ತಾ ಹೋಗ್ತಾ ಇರೋದ್ರಿಂದ ನಿಯರ್ಲಿ 1 ವರ್ಷಕ್ಕೆ ಅಟ್ಲೀಸ್ಟು 1 ಮಿಲಿಮೀಟರಷ್ಟು ಮೂವ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೇಪಾಳಲ್ಲಿ ಯೂಶ್ವಲ್ ಆಗಿ ಅರ್ತ್ ಕ್ವೇಕ್ ಆಗುವಂಥದ್ದು. ನೆಕ್ಸ್ಟು ಈ ರೀಜನ್ನ ನಾವು ನೋಡ್ಕೊಂಡಿದ್ರೆ ರಿಂಗ್ ಆಫ್ ಫೈರ್ಸ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ ನಾವು. ಸೊ ಇಂಡೋನೇಷ್ಯಾ ಇರುವಂಥ ರೀಜನ್ ನಾವೆಲ್ಲ ಈ ಪೆಸಿಫಿಕ್ ಪ್ಲೇಟಲ್ಲೆಲ್ಲ ನೋಡ್ಕೊಂಡಿದ್ರೆ ಸೊ ಇಲ್ಲೂ ಕೂಡ ಯೂಶ್ವಲ್ ಆಗಿ ನಮಗೆ ಅರ್ತ್ ಕ್ವೇಕ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಜಪಾನ್ ರೀಜನ್ ಎಲ್ಲ ನೋಡ್ಕೋಬೋದು. ಸೊ ಈ ರೀಜನಲ್ಲೆಲ್ಲ ತುಂಬ ಜಾಸ್ತಿ ಅರ್ತ್ ಕ್ವೇಕ್ ಆಗುವಂಥದ್ದು. ನೋಡಿ,
ಪ್ಲೇಟ್ಸ್ ಇರುವಂಥ ಬೌಂಡ್ರೀಸಲ್ಲೆಲ್ಲ ನಮಗೆ ತುಂಬ ಜಾಸ್ತಿ ಅರ್ಥಕ್ವೇಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ಲೇಟ್ ಬೌಂಡ್ರೀಸ್ ಇರೋ ಕಡೆ ನಮಗೆ ಜಾಸ್ತಿ ಅರ್ಥಕ್ವೇಕ್ ಆಗ್ತಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ನೆಕ್ಸ್ಟ್ ವಾಲ್ಕೆನೋ ರಿಲೇಟೆಡ್ ಒಂದು ಕ್ವೆಶನ್ ಇದೆ. ಸೊ ಲೇಯರ್ಸ್ ಆಫ್ ವಾಲ್ಕೆನಿಕ್ ಮೆಟೀರಿಯಲ್ ದಟ್ ಬಿಲ್ಡ್ ಅಪ್ ಅರೌಂಡ್ ದ ವೆಂಟ್ ಟು ಫಾರ್ಮ್ ಅ ಕೋನ್ ಶೇಪ್ಡ್ ಸ್ಟ್ರಕ್ಚರ್ ಆರ್ ನೋನ್ ಆಸ್, ಅದಕ್ಕೆ ಏನಂತ ಕರಿತೀವಿ, ಅದಕ್ಕೆ ಕೋನ್ ಅಂತಲೇ ಕರಿತೀವಿ ನಾವು. ಆನ್ಸರು ಅದಕ್ಕೆ ಕೋನ್ ಅಂತಲೇ ಆಗಿರುತ್ತೆ. ಸೊ ನೋಡಿ, ನಾವು ಇದನ್ನು ವಾಲ್ಕೆನೋ ಎರಪ್ಷನ್ನ ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ ಈ ಥರ ನಮಗೆ ವಾಲ್ಕೆನೋ ಎರಪ್ಟ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ನಮಗೆ ಕ್ರೇಟರ್ ಇಲ್ಲಿ ಟಾಪಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ ಕೋನ್ ಒಳಗಡೆನೇ ಡೆಪಾಸಿಟ್ ಆಗ್ತಿರುತ್ತಲ್ಲ ವಾಲ್ಕೆನೋ, ನಮಗೆ ಅದನ್ನು ಕೋನ್ ಅಂತ ಹೇಳ್ಬಿಟ್ಟೆ ನಾವು ಕರಿತೀವಿ. ನೆಕ್ಸ್ಟು ಆ್ಯಶ್ ಇರುವಂಥದ್ದು ಲೇಯರ್, ಇಲ್ಲಿ ಗ್ರೇ ಕಲರ್ ಲೇಯರು, ಆ್ಯಶ್ ಇರುವಂಥದ್ದು ಲೇಯರು. ನೆಕ್ಸ್ಟು ಲಾವಾ ಫ್ಲೋ ಆಗ್ತಿರುವಂಥದ್ದು ಅಂತಂದರೆ ಇದು ಹೊರಗಡೆ ಬಂದಿದೆ ಅಲ್ವಾ, ಒಳಗಡೆ ಇರಬೇಕಾದ್ರೆ ಮ್ಯಾಗ್ಮಾ ಅಂತ ಇರುತ್ತೆ, ಹೊರಗಡೆ ಬಂದ ತಕ್ಷಣ ಅದು ಲಾವಾ ಆಗಿರುತ್ತೆ. ಸೊ ಇಲ್ಲಿ ಬೇರೆ ಬೇರೆ ಥರದ್ದು ಕೋನ್ಸು, ಈ ಹೆಸರುಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಒಂದ್ಸರಿ ಇದನ್ನು ನಾವು ಜಾಗ್ರಫಿ ಸೆಕ್ಷನಲ್ಲಿ ಸಪ್ರೇಟಾಗಿ ವಾಲ್ಕೆನೋ ರಿಲೇಟೆಡ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಕೋನ್ ಅಂತ ತಿಳ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್ ಕೂಡ ನಮಗೆ ವಾಲ್ಕೆನೋ ರಿಲೇಟೆಡ್ ಇದೆ. ಫ್ಲೂಯಿಡಿಟಿ ಆಫ್ ಲಾವಾ ಅಂತಂದರೆ, ಲಾವಾ ಅಂತಂದರೆ ನಾವು ಏನು ನೋಡ್ಕೊಂಡ್ವಿ, ಹೊರಗಡೆ ಬರುತ್ತಲ್ಲ ಮ್ಯಾಗ್ಮಾ ನಮಗೆ. ಸೊ ಮ್ಯಾಗ್ಮಾ ಒಳಗಡೆ ಇರುತ್ತೆ, ಮ್ಯಾಗ್ಮಾ ಹೊರಗಡೆ ಬಂದ ತಕ್ಷಣ ಅದನ್ನು ಲಾವಾ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ್ವಿ. ಸೊ ಲಾವಾ ಎಷ್ಟು ಫ್ಲೂಯಿಡ್ ಆಗಿದೆ, ಎಷ್ಟು ಜಾಸ್ತಿ ಹರಿತಾ ಇದೆಯೋ, ಕಮ್ಮಿ ಹರಿತಾ ಇದೆಯೋ, ದಪ್ಪ ಇದೆಯೋ, ತೆಳ್ಳಗಿದೆಯೋ, ಆ ಥರ ಏನಾದ್ರು ನೋಡ್ಕೊತೀವಲ್ಲ ನಾವು, ಅದನ್ನು ಯಾವ ರೇಷಿಯೋಯಿಂದ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಏನು ಜಾಸ್ತಿ ಇದ್ದರೆ ಜಾಸ್ತಿ ಇರುತ್ತೆ, ಏನು ಕಮ್ಮಿ ಇದ್ದರೆ ಕಮ್ಮಿ ಇರುತ್ತೆ, ಯಾವ ಥರ ನಾವು ಡಿಸ್ಕಸ್ ಮಾಡ್ಕೊತೀವಿ ಅಂತಂದರೆ ಅದು ನೀವು ಆನ್ಸರ್ ಮಾಡಿರಿ ಅಲ್ಲಿವರೆಗೂ. ಆನ್ಸರ್ ಬಂದ್ಬಿಟ್ಟು ಸಿಲಿಕಾ. ಸೊ ಸಿಲಿಕಾ ಎಷ್ಟು ಪ್ರೆಸೆಂಟ್ ಇದೆ ಲಾವಾ ಅಲ್ಲಿ, ಅದ್ರ ಬೇಸಿಸ್ ಮೇಲೆ ನಾವು ಅದರ ಫ್ಲೂಯಿಡಿಟಿನ ನೋಡ್ಕೊಂಡಿರ್ತೀವಿ. ಇದರ ರಿಲೇಟೆಡ್ ನಾವು ಎಲ್ಲ ಹೆಸರನ್ನು ಕೂಡ ಒಂದ್ಸರಿ ನೆನ್ಪಿಟ್ಕೊಂಡ್ಬಿಟ್ಟಿರೋಣ. ನೋಡಿ, ಫಸ್ಟ್ ಆಫ್ ಆಲ್ ನಾವು ನೋಡ್ಕೊಂಡಿದ್ರೆ ಈ ಥರ ನಮಗೆ ಬರ್ಸ್ಟ್ ಆದಾಗ ವಾಲ್ಕೆನೋ ಮೇಲ್ಗಡೆ ಬರುತ್ತಲ್ಲ, ಅದನ್ನು ನಾವು ಆ್ಯಶಸ್ ಅಥವಾ ಗ್ಯಾಸಸ್ ಮತ್ತು ಸಿಂಡರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಇಲ್ಲಿ ಕ್ರೇಟರ್ಸು ಮೇಲ್ಗಡೆ ಫಾರ್ಮ್ ಆಗಿರುತ್ತೆ. ಸೊ ಕ್ರೇಟರ್ಸ್ ಅಂತಂದರೆ ಇದೊಂಥರ ವಿ ಶೇಪ್ ಇದೆ ಅಲ್ಲ, ಸೊ ಇದನ್ನು ನಾವು ಕ್ರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ವೆಂಟ್ ಅಂತ ಹೇಳ್ಬಿಟ್ಟು ಈ ಹೋಲ್ನ ನಾವು ವೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಲಾವಾ ಫ್ಲೋ ಆಗ್ತಿರುವಂಥದ್ದು ಅಂತಂದರೆ ಇಲ್ಲಿ ಒಳಗಡೆ ಮ್ಯಾಗ್ಮಾ ಇದೆ. ಮ್ಯಾಗ್ಮಾ ಅಂತಂದರೆ ಇಲ್ಲಿ ಒಳಗಡೆ ಇದು ಬೆಂಕಿ ಥರ ಇದೆಯಲ್ಲ, ಸೊ ಇದು ಲಿಕ್ವಿಡಿ ಶೇಪಲ್ಲಿ ಇದೆಯಲ್ಲ, ಸೊ ಇದು ಮ್ಯಾಗ್ಮಾ ಅಂತ ಇರುತ್ತೆ. ಒಂದು ಸರಿ ಇದು ಹೊರಗಡೆ ಬಂದ ತಕ್ಷಣ ಅದನ್ನು ನಾವು ಲಾವಾ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟು ಬೇರೆ ಬೇರೆ ಲೇಯರಿಂದ ಆ್ಯಶಸ್ ಇದೆ. ಅದಾದಮೇಲೆ ಈ ಕಡೆ ಒಳಗಡೆ ಹೋಗೋದಕ್ಕೆ ಸೆಕೆಂಡ್ರಿ ಇವೆಂಟ್ ಅಂತ ಕರಿತೀವಿ. ಸೊ ಮ್ಯಾಗ್ಮಾ ಬರುವಂಥದ್ದು ಚೇಂಬರ್ಗಳು, ಅದಾದಮೇಲೆ ರಾಕ್ ಲೇಯರ್ಸ್ ಇನ್ ಅರ್ತ್ ಕ್ರಸ್ಟ್ ಅಂತ ಹೇಳ್ಬಿಟ್ಟು ಇದ್ದಾವೆ. ಸೊ ಹೆಸರುಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ, ಇದನ್ನು ಒಂದ್ಸರಿ ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನು, ವಾಲ್ಕೆನೋಸ್ ದಟ್ ಹ್ಯಾವ್ ಎರಪ್ಟೆಡ್ ಇನ್ ಹಿಸ್ಟಾರಿಕ್ ಟೈಮ್ಸ್ ಆ್ಯಂಡ್ ಆರ್ ಸ್ಟಿಲ್ ಲೈಕ್ಲಿ ಟು ಎರಪ್ಟ್ ಅಂತಂದರೆ, ಮುಂಚೆ ಅಲ್ಲಿ ವಾಲ್ಕೆನೋಸ್ ಬಂದಿದ್ದಾವೆ, ಒಂದು ಲೇಯರಲ್ಲಿ ಒಂದು ರೀಜನಲ್ಲಿ ವಾಲ್ಕೆನೋ ಮುಂಚೆ ಬಂದಿದೆ, ಮತ್ತು ಈ ಸರಿನೂ ಕೂಡ ಇವಾಗಲೂ ಕೂಡ ಬರುವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಆ ರೀಜನ್ಸ್ನ ನಾವೇನಂತ ಕರಿತೀವಿ, ಅಥವಾ ವಾಲ್ಕೆನೋ ನಾವೇನಂತ ಕರಿತೀವಿ ಅಂತಂದರೆ ಡಾರ್ಮೆಂಟ್ ವಾಲ್ಕೆನೋಸ್ ಅಂತ ಕರಿತೀವಿ. ಆನ್ಸರು ಡಾರ್ಮೆಂಟ್ ವಾಲ್ಕೆನೋಸ್. ಎಕ್ಸ್ಟಿಂಕ್ಟ್ ಅಂದರೆ ಇವಾಗ ಬರಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು, ಆ್ಯಕ್ಟಿವ್ ಅಂತಂದರೆ ರೀಸೆಂಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಡಾರ್ಮೆಂಟ್ ಅಂತಂದರೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಆಯಿತಾ. ಸೊ ಇದಕ್ಕೆ ಡಾರ್ಮೆಂಟ್ ವಾಲ್ಕೆನೋಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ವೆಶನು, ಇವಾಗ ವಾಲ್ಕೆನೋ ಎರಪ್ಟ್ ಏನಾಗುತ್ತಲ್ಲ, ಸೊ ವಾಲ್ಕೆನೋ ಎಷ್ಟು ಎರಪ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಯಾವ ಥರ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋವಂಥದ್ದು. ಸೊ ಅದನ್ನು ನಾವೇನು ಯೂಸ್ ಮಾಡ್ತೀವಿ ಅಂತಂದರೆ ವಾಲ್ಕೆನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್. ಸೊ ನೋಡಿ, ರಿಕ್ಟರ್ ಸ್ಕೇಲ್ ನಾವು ಅದಕ್ಕೆ ಯೂಸ್ ಮಾಡ್ಕೊಂಡಿರ್ತೀವಿ, ಅರ್ತ್ ಕ್ವೇಕಿಗೆ ಯೂಸ್ ಮಾಡ್ಕೊಂಡಿರ್ತೀವಿ, ನಾವು ನೋಡಿದ್ವಲ್ಲ ಮುಂಚೆನೇ. ಸೊ ರಿಕ್ಟರ್ ಸ್ಕೇಲು ನಾವು ಅರ್ತ್ ಕ್ವೇಕಿಗೆ ಯೂಸ್ ಮಾಡ್ಕೊಂಡಿರ್ತೀವಿ. ವಾಲ್ಕೆನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್ನ ನಾವು ವಾಲ್ಕೆನೋ ಎರಪ್ಷನ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು. ನೆಕ್ಸ್ಟ್ ಕ್ವೆಶನು, ಟೈಮ್ ಡಿಫ್ರೆನ್ಸ್ ಏನಿರುತ್ತೆ, ಎರಡು ಲಾಂಜಿಟ್ಯೂಡ್ಗಳ ಮಧ್ಯದಲ್ಲಿ ಟೈಮ್ ಡಿಫ್ರೆನ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ನಾವು ತೊಗೋಬೇಕು ಅಂತಂದರೆ, ಇದನ್ನು ಅರ್ತ್ ಅಂತ ತೊಗೊಂಡ್ರೆ ನಾವು ಈ ಥರ ನಮಗೆ ಪ್ಯಾರಲಲ್ ಆಗಿ ಹೋಗುತ್ತಲ್ಲ, ಸೊ ಪ್ಯಾರಲಲ್ ಆಗಿ ಹೋಗೋದನ್ನ ನಾವು ಲ್ಯಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಪ್ಯಾರಲಲ್ ಆಗಿ ಹೋಗೋದನ್ನ ನಾವು ಲ್ಯಾಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಮೇಜರ್ ಆಗಿರುವಂಥದ್ದು ನಮಗೆ ಫುಲ್ಲು ಮಧ್ಯದಲ್ಲಿಂದ ಹೋಗುವಂಥದ್ದಕ್ಕೆ ನಾವು ಏನಂತ ಕರಿತೀವಿ, ಈಕ್ವೇಟರ್ ಅಂತ ಕರಿತೀವಿ, ಅದು 0 ಡಿಗ್ರಿ ಇರುತ್ತೆ. ಅದಾದಮೇಲೆ 23.5 ಡಿಗ್ರಿಗೆ ನಾವೇನಂತ ಕರಿತೀವಿ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ. ನೆಕ್ಸ್ಟು 23.5 ಡಿಗ್ರಿ ಸೌತ್ಗೆ ನಾವು ಟ್ರಾಪಿಕ್ ಆಫ್ ಕೇಪ್ರಿಕಾನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದಮೇಲೆ ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್ ಅಂತ ಹೇಳ್ಬಿಟ್ಟು ಇರುತ್ತೆ. ಬಟ್ ಮೇಜರ್ಲಿ ನಾವು ಇವಾಗ ಏನು ನೋಡ್ಕೊಳ್ಳೋವಂಥದ್ದು ಅಂತಂದರೆ ಈ ಲಾಂಜಿಟ್ಯೂಡ್ಸ್ ಅಂತ ಇರ್ತಾವಲ್ಲ, ಸೊ ಈ ಲಾಂಜಿಟ್ಯೂಡ್ಸು, ಈ ಎರಡು ಲಾಂಜಿಟ್ಯೂಡ್ಗಳ ಮಧ್ಯದಲ್ಲಿ ಏನು ಟೈಮ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಯಾಕಂತಂದರೆ ಲಾಂಜಿಟ್ಯೂಡ್ ಬೇಸಿಸ್ ಮೇಲೆ ನಾವು ಟೈಮ್ನ ನೋಡ್ಕೊಳ್ಳೋವಂಥದ್ದು. ಸೊ ಈ ಥರ ನಾವು ನೋಡ್ಕೋಬೇಕು ಅಂತಂದರೆ ಎರಡು ಲಾಂಜಿಟ್ಯೂಡ್ಗಳ ಮಧ್ಯದಲ್ಲಿ ನಮಗೆ ಟೈಮ್ ಡಿಫ್ರೆನ್ಸು 4 ನಿಮಿಷ ಇರುತ್ತೆ. ಆನ್ಸರ್ ಏನು 4 ಮಿನಿಟ್ಸ್. ಆನ್ಸರ್ ನಮಗೆ 4 ಮಿನಿಟ್ಸ್ ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶನು ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ಸ್ಟೇಟ್ಮೆಂಟ್ ಕರೆಕ್ಟು ಯಾವ ಸ್ಟೇಟ್ಮೆಂಟ್ ತಪ್ಪು ಅಂತ ಹೇಳ್ಬಿಟ್ಟು ನಾವು ರೆಕಗ್ನೈಸ್ ಮಾಡ್ಕೋಬೇಕು. ನೀವು ಅಲ್ಲಿವರೆಗೂ ಪಾಸ್ ಮಾಡಿಕೊಂಡು ಏನು ಆನ್ಸರ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡ್ಕೊಂಡಿರ್ಬೋದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಾವು ನೋಡ್ಕೊಂಡಿದ್ರೆ ಅರ್ತ್ ಇಸ್ ದ 4th ಲಾರ್ಜೆಸ್ಟ್ ಪ್ಲಾನೆಟ್ ಆಫ್ ಸೋಲಾರ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಅರ್ತ್ ಇಸ್ ದ 4th ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸರ್ಕಂಫರೆನ್ಸ್ ಆಫ್ ದ ಅರ್ತ್ ಈಸ್ ಅರೌಂಡ್ 40,000 ಕಿಲೋಮೀಟರ್ಸ್. ನೆಕ್ಸ್ಟು ಅರ್ತಿನ ಪೋಲಾರ್ ಡಯಾಮೀಟರು ಈಸ್ ಅಬೌಟ್ 3 ಕಿಲೋಮೀಟರ್ ಶಾರ್ಟರ್ ದೆನ್ ಈಕ್ವೆಟೋರಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಪೋಲಾರ್ ಡಯಾಮೀಟರ್ ಅಂತಂದರೆ ಇದು ಈಕ್ವೇಟರು ಯಾವ ಥರ ಮೇಲೆ ಹೋಗ್ತಾ ಹೋಗುತ್ತೆ ನಮಗೆ ಲೈನು ಚಿಕ್ಕದಾಗ್ತಾ ಹೋಗುತ್ತಲ್ಲ, ಸೊ ಅದಕ್ಕೆ ಇಲ್ಲಿರುವಂಥದ್ದು ಡಯಾಮೀಟರು ಇದಕ್ಕಿಂತ ಆಲ್ಮೋಸ್ಟ್ 3 ಕಿಲೋಮೀಟರ್ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಅರ್ತ್ ಈಸ್ ಅಬೌಟ್ 510 ಸ್ಕ್ವೇರ್ ಕಿಲೋಮೀಟರ್ಸ್. ಸೊ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟು? ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. 2, 3, 4 ಕರೆಕ್ಟು. ಯಾಕಂತಂದರೆ ನಾವು ಲಾರ್ಜೆಸ್ಟ್ ಪ್ಲಾನೆಟ್ಸ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ ಎಲ್ಲದಕ್ಕಿಂತ ದೊಡ್ಡದಾಗಿರುವಂಥದ್ದು ಯಾವುದು? ಜುಪಿಟರ್. ನಮಗೆ ಪ್ಲಾನೆಟ್ ಜುಪಿಟರ್ ಎಲ್ಲದಕ್ಕಿಂತ ದೊಡ್ಡದಾಗಿದೆ. ಅದರ ಡಯಾಮೀಟರ್ ನಾವು ನೋಡ್ಕೋಬೇಕು ಅಂತಂದರೆ 140 to 800 ಕಿಲೋಮೀಟರ್ಸ್. ಸೊ ಇವೆಲ್ಲ ಕಿಲೋಮೀಟರ್ಸಲ್ಲೇ ಇರುತ್ತೆ. ಸೆಕೆಂಡು ಅದಾದಮೇಲೆ ಯಾವುದು ಬರುತ್ತೆ ನಮಗೆ? ಸ್ಯಾಟರ್ನ್ ಬರುತ್ತೆ. ಸ್ಯಾಟರ್ನ್ ಎಷ್ಟು ಬರುತ್ತೆ? 120, 660 ಕಿಲೋಮೀಟರ್ಸ್. ಥರ್ಡ್ ಪ್ಲೇಸಲ್ಲಿ ನಮ್ಗೆ ಬರುವಂಥದ್ದು ಯುರೈನಸ್ ಬರುತ್ತೆ. ಯುರೈನಸ್ ಎಷ್ಟಿರುತ್ತೆ ನಮಗೆ? 51,118 ಕಿಲೋಮೀಟರ್ಸ್. ನೋಡಿ ಯುರೈನಸ್ಗಿನ ಡಬಲ್ ದೊಡ್ಡದಿದೆ ಇದು ಸ್ಯಾಟರ್ನು. ನೆಕ್ಸ್ಟು 4th ಪ್ಲೇಸಲ್ಲಿ ಯಾವುದು ಬರುತ್ತೆ ನಮಗೆ? ನೆಪ್ಚ್ಯೂನ್ ಬರುತ್ತೆ. ಸೊ ನೆಪ್ಚ್ಯೂನ್ ನಮಗೆ 4th ಪ್ಲೇಸಲ್ಲಿ ಬರುತ್ತೆ. ಇದು 49,528 ಕಿಲೋಮೀಟರ್ಸ್. ಸೊ ಅದಾದಮೇಲೆ ನಮಗೆ ಅರ್ತ್ ಬರುವಂಥದ್ದು. ಅರ್ತಿನ ಡಯಾಮೀಟ್ರನ್ನ ನಾವು ನೋಡ್ಕೋಬೇಕು. ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟ್ ನಮಗೆ 12,756 ಕಿಲೋಮೀಟರ್ಸ್ ಇರುತ್ತೆ. ಆಯಿತಾ? ಸೊ ಅದಕ್ಕೆ ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ತಪ್ಪಾಗುತ್ತೆ. ಸೆಕೆಂಡು, ಥರ್ಡು, ಫೋರ್ತು ನಮಗೆ ಕರೆಕ್ಟಾಗಿರುತ್ತೆ. ಸೊ ಇದನ್ನು ಕೂಡ ನೋಡ್ಕೊಂಡಿರಿ. 5th ಲಾರ್ಜೆಸ್ಟ್ ಆಗಿರುತ್ತೆ ಪ್ಲಾನೆಟ್ಟು ಅರ್ಥನ ನಾವು ನೋಡಿಕೊಂಡ್ರೆ. ನೆಕ್ಸ್ಟ್ ಕ್ವೆಶನು, ರೆಸಿಡ್ಯೂವಲ್ ಹಿಲ್ ಇನ್ ದ ಡೆಸರ್ಟ್ ಈಸ್ ನೋನ್ ಆಸ್. ರೆಸಿಡ್ಯೂವಲ್ ಹಿಲ್ ಅಂತ ಹಿಲ್ ಥರ ಇರುತ್ತಲ್ಲ ಡೆಸರ್ಟಲ್ಲಿ, ಅದನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಅದಕ್ಕೆ ಇನ್ಸೆಲ್ಬರ್ಗ್. ಅದಕ್ಕೆ ರೆಸಿಡ್ಯೂಯಲ್ ಹಿಲ್ನ ನಾವು ಇನ್ಸೆಲ್ಬರ್ಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕ್ವೆಶನು, ಮೋಸ್ಟ್ ಐಡಿಯಲ್ ಕಂಡೀಷನ್ ಫಾರ್ ಕೆಮಿಕಲ್ ವೆದರಿಂಗ್. ಕೆಮಿಕಲ್ ವೆದರಿಂಗ್ ಆಗೋದಕ್ಕೆ ತುಂಬ ಕರೆಕ್ಟ್ ಆಗಿರುವಂಥದ್ದು ಕಂಡೀಷನು, ವೆದರ್ ಕಂಡೀಷನ್ ಯಾವುದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ವೆದರಿಂಗ್ ಅಂತಂದರೆ ಏನು? ಎಕ್ಸಾಂಪಲ್ ಇವಾಗ ದೊಡ್ಡ ಒಂದು ಕಲ್ಲಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಇದು ನ್ಯಾಚುರಲ್ ಆದರೂ ಆಗಿರ್ಬೋದು ಅಥವಾ ಮ್ಯಾನ್ ಮೇಡ್ ಆದರೂ ಆಗಿರ್ಬೋದು. ಇದನ್ನು ನಮಗೇನಾದರೂ ಬ್ರೇಕ್ ಆಗಿ ಬೇರೆ ಬೇರೆ ಚಿಕ್ಕದು ಪೀಸಸ್ ಥರ ಆಗೋಗ್ಬಿಟ್ರೆ ಅದನ್ನು ನಾವು ವೆದರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಸ್ಪೆಷಲಿ ನ್ಯಾಚುರಲ್ ವೆದರಿಂಗಲ್ಲಿ ಈ ಥರ ವೆದರಿಂಗು, ಒಂದು ರಾಕು ಚಿಕ್ಕದು ಕಲ್ಲುಗಳ ಥರ ಆಗೋಗ್ಬಿಡ್ತಾವಲ್ಲ, ಅದನ್ನು ನಾವು ವೆದರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಫಿಸಿಕಲ್ ವೆದರಿಂಗ್ ಅಂತ ಆಗಿರುತ್ತೆ. ಸೊ ಫಿಸಿಕಲ್ ವೆದರಿಂಗಲ್ಲಿ ನಮಗೆ ಬೇರೆ ಬೇರೆ ಥರಂಥದ್ದು ಕಂಡೀಷನ್ಸ್ ಆಗಿರುತ್ತೆ. ಎಕ್ಸಾಂಪಲ್ಲು ಏನಾದರೂ ನಮಗೆ ಇಲ್ಲಿ ಮಳೆಯಿಂದ ಸ್ವಲ್ಪ ಜಾಸ್ತಿ ಡೆಪಾಸಿಟ್ ಆಗಿಬಿಟ್ಟು ಬ್ರೇಕ್ ಆಗಿರ್ಬೋದು, ಅಥವಾ ಬೇರೆ ಬಂಡೆ ಇನ್ನೊಂದು ಬಂಡೆ ಮೇಲೆ ಬಿದ್ದುಬಿಟ್ಟು ಏನಾದ್ರು ಆಗಿರ್ಬೋದು, ಅದಕ್ಕೆ ಫಿಸಿಕಲ್ ವೆದರಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೆಕೆಂಡು ನಮಗೆ ಕೆಮಿಕಲ್ ವೆದರಿಂಗ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಅದಾದಮೇಲೆ ಥರ್ಡ್ ನಮ್ಗೆ ಆಗುವಂಥದ್ದು ಬಯೋಲಾಜಿಕಲ್ ವೆದರಿಂಗ್ ಅಂತ. ಸೊ ಇದು ನಮಗೆ NCERTಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಮಿಕಲ್ ವೆದರಿಂಗ್ ಆಗಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟ್ ಕಂಡೀಷನ್ಸು, ಹಾಟ್ ಆಗಿರಬೇಕು ವೆದರು ಮತ್ತು ಹ್ಯೂಮಿಡ್ ಆಗಿರಬೇಕು, ಸ್ವಲ್ಪ ಮಾಯಿಶ್ಚರ್ ಕಂಟೆಂಟು ಇರಬೇಕು, ಆವಾಗ ತುಂಬ ಚೆನ್ನಾಗಿ ವೆದರಿಂಗ್ ಆಗುತ್ತೆ ಅಂತ. ಸೊ ನೀವು ಎಷ್ಟು ಕ್ವೆಶನ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿರಿ. ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥದ್ದು ಮರೆಯೋಕ್ಕೆ ಹೋಗಬೇಡಿ. ಅದೇ ಥರ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.